ಪ್ರೌಢಶಾಲೆ ಕನಸಗೇರಿಯಲ್ಲಿ ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲನೆಯದಾಗಿ ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ. ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ. ಪ್ರಜೆಗಳನ್ನು ಆಳುವ ಸರ್ಕಾರವನ್ನ ಆಯ್ಕೆ ಮಾಡ್ತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥ ಒಂದು ಹಕ್ಕು ಪ್ರಜೆಗಳಿಗಿರುತ್ತದೆ. ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುತ್ತಾರೆ. ಜನರೇ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆ ಮಾಡ್ತಕ್ಕಂಥ ಸರ್ಕಾರವನ್ನ ಗಣರಾಜ್ಯ ಅಥವಾ ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ. ಇಲ್ಲಿ ರಾಜ್ಯ ಪ್ರಭುತ್ವ ಇರುವುದಿಲ್ಲ, ಪ್ರಜಾಪ್ರಭುತ್ವವಿರುತ್ತದೆ. ಮತ್ತು ಜನರೇ ಜನರಿಗಾಗಿ ಸರ್ಕಾರವನ್ನ ಆಯ್ಕೆ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಇಲ್ಲಿ ಜನರ ಆಗು ಹೋಗುಗಳನ್ನು ಮತ್ತು ಜನರ ಬಗ್ಗೆ ಕಾಳಜಿಗಳನ್ನು ನೋಡಿಕೊಳ್ಳುವ ಸರ್ಕಾರ ಇಲ್ಲಿರುತ್ತದೆ. ನವೆಂಬರ್ 26, 1949ರಂದು ಶಾಸಕಾಂಗ ಸಭೆಯನ್ನು ಸಂವಿಧಾನವನ್ನ ಅಂಗೀಕಾರವಾಗಿದ್ದರೂ ಸಹ ಜನವರಿ 26, 1950ರಂದೇ ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು. ಕಾರಣ ಜವಾಹರಲಾಲ್ ನೆಹರು ಅವರು ಲಾಹೋರಿನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅಲ್ಲಿ ಅವರು ರಾವಿ ನದಿಯ ದಂಡೆಯಲ್ಲಿ ಒಂದು ಧ್ವಜಾರೋಹಣ ಮಾಡುವುದರ ಮೂಲಕ ಒಂದು ಘೋಷಣೆಯನ್ನ ಹೊರಡಿಸ್ತಾರೆ. ಪೂರ್ಣ ಸ್ವರಾಜ್ಯ ಘೋಷಣೆಯನ್ನ ಮಾಡ್ತಾರೆ. ಅವರು ಜನವರಿ 26, 1930ರಂದು ಆ ಘೋಷಣೆಯನ್ನು ಮಾಡಿದ್ದ ಕಾರಣ ಆ ದಿನದಂದು ಜನವರಿ 26ಕ್ಕೆ ನಮ್ಮ ಸಂವಿಧಾನ ಜಾರಿಗೆ ಬರಬೇಕೆಂದು ಹೇಳ್ತಾರೆ. ಕೆಲವು ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಒಂದು ಸವಾಲನ್ನ ಹಾಕ್ತಾರೆ. ನೀವು ಇಂಥ ಒಂದು ದೇಶಕ್ಕೆ, ಇಂಥ ಒಂದು ರಾಜ್ಯಕ್ಕೆ ಸಂವಿಧಾನವನ್ನ ರಚನೆ ಮಾಡ್ತಕ್ಕಂಥ ಬುದ್ಧಿವಂತರು ಈ ದೇಶದಲ್ಲಿಲ್ಲ ಅಂತ ಹೇಳ್ತಾರೆ. ಇದು ಭಾರತದ ನಾಯಕರ ಸ್ವಾಭಿಮಾನದ ಪ್ರಶ್ನೆಯಾಗಿದೆ. ಆಗ ಭಾರತೀಯರು ಈ ದೇಶಕ್ಕೆ ಒಂದು ಸಂವಿಧಾನವನ್ನ ರಚನೆ ಮಾಡಲೇಬೇಕೆಂದು ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿದಾಗ ಸಂವಿಧಾನ ಸಭೆ ಸೇರಿದಾಗ ಜನಸಂಖ್ಯೆ ಕಡಿಮೆ ಇರುತ್ತದೆ. ಕೋಟಿ ಗಟ್ಟಲೆ ಜನ ಇದ್ದರೂ ಜನಸಂಖ್ಯೆ ಏಕೆ ಕಡಿಮೆಯಾಗುತ್ತದೆ ಅಂದರೆ ಇಲ್ಲಿ 2 ಸಮಸ್ಯೆಗಳು ಉದ್ಭವ ಆಗುತ್ತವೆ. ಭಾರತದಲ್ಲಿ ಆಗ ರಾಜರುಗಳ ಪ್ರಭುತ್ವ ಜಾರಿಯಲ್ಲಿತ್ತು. ಭಾರತದ ರಾಜರುಗಳು ತಮ್ಮ ಪ್ರಭುತ್ವವನ್ನು ಎಲ್ಲಿ ಕಳೆದುಕೊಂಡು ಬಿಡುತ್ತಾರನ್ನೋ ಆತಂಕ ಅವರಿಗಿತ್ತು ಮತ್ತು ತಮ್ಮ ಆಡಳಿತವನ್ನು ಎಲ್ಲಿ ಕಳೆದುಕೊಂಡು ಬಿಡುತ್ತಾರ ಆತಂಕ ಕೂಡ ಅವರಿಗಿತ್ತು. ಈ ಒಂದು ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಮುಸ್ಲಿಂ ಲೀಗ್ ಸ್ಥಾಪನೆಯನ್ನು ಸ್ಥಾಪಿಸಬೇಕಾಗಲು ಓಡಾಡುತ್ತಿದ್ದಾರೆ. ಮತ್ತು ಇಂತಹ ಸಮಸ್ಯೆಗಳು ಎದುರಾದರೂ ಕೂಡ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಲೇಬೇಕೆಂದು ನಿರ್ಧರಿಸಿದರು. ಡಾಕ್ಟರ್ ರಾಜೇಂದ್ರ ಬಾಬು ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕೂಡ ಕರಡು ಸಮಿತಿಯನ್ನು ರಚನೆ ಮಾಡಲಾಯಿತು. ಅಂಬೇಡ್ಕರ್ ಅವರಷ್ಟೇ ಅಲ್ಲದೆ ಇನ್ನುಳಿದ ನಾಯಕರುಗಳು ಸಣ್ಣ ಸಣ್ಣ ಸಮಿತಿಗಳನ್ನು ರಚಿಸಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಯ ನೀತಿ ನಿಯಮಗಳನ್ನು ಅಭ್ಯಾಸ ಮಾಡಿ ಪರಿಶೀಲನೆಯನ್ನು ಮಾಡಿದ ನಂತರ ಸರ್ದಾರ್ ವಲ್ಲಭಾಯಿ ಪಟೇಲರು ಮೂಲಭೂತ ಹಕ್ಕುಗಳನ್ನು ರೂಪಿಸಿದ ನಂತರ 1949 ನವೆಂಬರ್ 26ರಂದು ಸಂವಿಧಾನ ಅಂಗೀಕಾರವಾಗಿದ್ದರೂ ಕೂಡ 1950 ಜನವರಿ 26ರಂದೇ ನಮ್ಮ ಸಂವಿಧಾನ ಜಾರಿಗೆ ಬಂತು. ಅಂದಿನಿಂದ ನಾವು ಗಣರಾಜ್ಯೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ.